ಗಿಲ್ಲಿ ದಾಂಡು ಆಟ 90ರ ದಶಕದ ಮಕ್ಕಳ ಸ್ಟೋರಿ. ಅದೊಂದು 1995ರ ಬೇಸಿಗೆಯ ರಜೆಯ ದಿನಗಳು. ನಮ್ಮ ಊರಿನ ಕೊನೆಯಲ್ಲಿ ಇದ್ದ ದೊಡ್ಡ ಖಾಲಿ ಜಾಗ, ಅಲ್ಲಿ ಮರದ ನೆರಳಿನಡಿಯಲ್ಲಿ ನಾವು 4-5 ಮಂದಿ ಗಿಲ್ಲಿ ದಾಂಡು ಆಟಕ್ಕೆ ಸಿದ್ಧರಾಗುತ್ತಿದ್ದೆವು. ರಾಜು, ಮಂಗ, ಚಂದು, ನಾನು ಮತ್ತು ಕೆಲವೊಮ್ಮೆ ಶಂಕರಣ್ಣನ ಮಗ ರವಿ ಸೇರಿಕೊಳ್ಳುತ್ತಿದ್ದ. ಎಲ್ಲರೂ ಒಂದೇ ಒಂದು ಚಿನ್ನಿ ದಾಂಡು ಆಟಕ್ಕಾಗಿ ಕಾಯುತ್ತಿದ್ದೆವು. ಚಿನ್ನಿ ದಾಂಡು ಎಂದರೆ ಏನೂ ಬೇಕಿಲ್ಲ, ಕೇವಲ ಒಂದು ಉದ್ದನೆಯ ಕೋಲು ದಾಂಡು ಮತ್ತು ಚಿಕ್ಕದಾದ 2 ಕೊನೆ ಚೂಪಾಗಿರುವ ಚಿನ್ನಿ ಗಿಲ್ಲಿ. ನಾವು ಮೊದಲು ಚಿನ್ನಿಯನ್ನು ನೆಲದಲ್ಲಿ ಒಂದು ಚಿಕ್ಕ ರಂಧ್ರದ ಮೇಲೆ ಅಡ್ಡವಾಗಿ ಇಟ್ಟುಕೊಳ್ಳುತ್ತಿದ್ದೆವು. ಒಬ್ಬರು ಬ್ಯಾಟ್ಸ್ಮನ್ ಆಗಿ ನಿಂತು ದಾಂಡಿನಿಂದ ಚಿನ್ನಿಯ ಒಂದು ತುದಿಯನ್ನು ಜೋರಾಗಿ ಹೊಡೆಯುತ್ತಿದ್ದ. ಚಿನ್ನಿ ಗಾಳಿಯಲ್ಲಿ ತಿರುಗುತ್ತಾ ಮೇಲೆ ಹಾರಿ ಆಗ ದೊಡ್ಡ ಹೊಡೆತ ಕೊಡುವುದು. ಒಂದು ಬಾರಿ ಚೆನ್ನಾಗಿ ಹೊಡೆದರೆ ಚಿನ್ನಿ 500-600 ಅಡಿ ದೂರ ಹಾರಿ ಬೀಳುತ್ತಿತ್ತು. ಒಂದು ದಿನ ನಮ್ಮ ರಾಜು ಚಿನ್ನಿಯನ್ನು ಗಗನಕ್ಕೇರಿಸಿದ. ಎಲ್ಲರೂ ಓಡಿ ಹೋಗಿ ನೋಡಿದರೆ ಚಿನ್ನಿ ಊರ ಹೊರಗಿನ ಮಾವಿನ ತೋಟದಲ್ಲಿ ಬಿದ್ದಿತ್ತು. ಆ ದಿನ ರಾಜು 28 ದಾಂಡು ಉದ್ದ ಸ್ಕೋರ್ ಮಾಡಿದ. ನಾವು ಎಲ್ಲರೂ ಅವನನ್ನು ಭುಜಕ್ಕೆ ಎತ್ತಿಕೊಂಡು ಊರ ಸುತ್ತ ಸಂಭ್ರಮದಿಂದ ಓಡಾಡಿದ್ದೆವು. ಆದರೆ ಮರುದಿನ ನನ್ನ ತಿರುಗು ಬಾರಿ. ಮೊದಲ ಹೊಡೆತಕ್ಕೆ ಚಿನ್ನಿ ಗಾಳಿಯಲ್ಲಿ ತಿರುಗುತ್ತಾ ನೇರ ನನ್ನ ಹಣೆಗೆ ಬಂದು ಬಡಿತು. ರಕ್ತ ಬಂದರೂ ನಾನು ಅಳಲಿಲ್ಲ. ಆ ಗೆಲುವಿನ ನೋವು ಸಹ ಖುಷಿಯಾಗಿತ್ತು. ಸಂಜೆಯಾದರೆ ಆಟ ಇನ್ನಷ್ಟು ಜೋರಾಗುತ್ತಿತ್ತು. ಯಾರು ಚಿನ್ನಿಯನ್ನು ಕೈಗೆ ಪತ್ತೆ ಮಾಡಿ ಹಿಡಿದರೋ ಅವರು ಔಟ್. ಕೆಲವೊಮ್ಮೆ ಚಿನ್ನಿ ಯಾರ ಮನೆಯ ತಾಟಿಗೆ ಹೊಡೆದರೆ ಆ ಮನೆಯವರು ಬಂದು ಬೆದರಿಸುತ್ತಿದ್ದರು. ಏನಯ್ಯ ಇದು ದಿನವೆಲ್ಲ ಚಿನ್ನಿ ತಿರುಗಿಸ್ತೀರಾ, ಮನೆಗೆ ಹೋಗಿ ಓದ್ಕೋ ಅಂತ. ಆದರೂ ನಾವು ನಗುತ್ತಾ ಮತ್ತೆ ಆಟಕ್ಕೆ ಧುಮುಕುತ್ತಿದ್ದೆವು. ಆ ದಿನಗಳಲ್ಲಿ ಮೊಬೈಲ್ ಇರಲಿಲ್ಲ, ಟಿವಿ ಒಂದೇ ಒಂದು ಚಾನೆಲ್ನಲ್ಲಿ ಕಾರ್ಯಕ್ರಮಗಳು. ಆದರೆ ನಮಗೆ ಬೇಕಿದ್ದು ಕೇವಲ ಒಂದು ಚಿನ್ನಿ ದಾಂಡು, ಒಂದು ಖಾಲಿ ಜಾಗ ಮತ್ತು ಸ್ನೇಹಿತರು. ಒಂದು ದಿನ ಆಟದ ನಡುವೆ ಮಳೆ ಬಂದರೂ ನಾವು ತೊಯ್ದುಕೊಂಡೇ ಆಡುತ್ತಿದ್ದೆವು. ಒದ್ದೆಯಾಗಿ ಮನೆಗೆ ಹೋದಾಗ ತಾಯಿ ಗದರಿಸಿದರು. ಆ ದಿನದ ಗೆಲುವಿನ ನೆನಪು ನಗು ತರುತ್ತಿತ್ತು. ಇಂದು ಆ ಜಾಗದಲ್ಲಿ ಅಪಾರ್ಟ್ಮೆಂಟ್ ನಿಂತಿದೆ. ಮಕ್ಕಳು ಫೋನ್ನಲ್ಲಿ ಪಬ್ಜಿ ಆಡುತ್ತಾರೆ. ಆದರೆ ನಮಗೆ ಇನ್ನೂ ಆ ಚಿನ್ನಿಯ ತಿರುಗುವ ಧ್ವನಿ, ದಾಂಡಿನ ಜೋರಾದ ಹೊಡೆತ, ಸ್ನೇಹಿತರ ಜೊತೆಗಿನ ಚೀಲಾಟ, ಗೆಲುವಿನ ಆಘೋಷ ಎಲ್ಲವೂ ಕಿವಿಯಲ್ಲಿ ಗುಣಿಯುತ್ತವೆ. ಅದೇ ನಮ್ಮ 90ರ ದಶಕದ ಬಾಲ್ಯ. ಗಿಲ್ಲಿ ದಾಂಡಿನ ಜೊತೆಗೆ ಬೆಳೆದ, ಸರಳತೆಯಲ್ಲಿ ಸಂತೋಷ ಕಂಡ ಒಂದು ಚಿನ್ನದ ಕಾಲ.